ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. KPSC ಒಂದು KS ಕೋರ್ಟ್ ಕೇಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. KATಯಲ್ಲಿ ಈಗ ಏನು ಹೊಸದಾಗಿ ಫೈಲ್ ಮಾಡಿದ್ದಾರೆ, ಸೊ ಅವ್ರದ್ದು ಹಿಯರಿಂಗ್ ಡೇಟ್ ಯಾವಾಗ ಬರುತ್ತೆ ಅಂತ. ಆ್ಯಂಡ್ ಈವನ್ ಹೈಕೋರ್ಟಲ್ಲೂ ಕೂಡ ಕೆಲವೊಂದಿಷ್ಟು ಜನ ಫ್ರೆಶ್ ಪಿಟಿಷನನ್ನು ಹಾಕ್ಕೊಂಡಿದ್ರು. ಸೊ ಅವ್ರಿಗೂ ಕೂಡ ಮತ್ತೊಮ್ಮೆ ಈಗ ಮುಖ್ಯ ಪರೀಕ್ಷೆಗೆ ಅವಕಾಶ ಸಿಕ್ಕಿದೆ. ಒಟ್ಟು 178 ಜನರಿಗೆ ಮುಖ್ಯ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಸಿಕ್ಕಿದೆ ಅನ್ನೋದು ಮಾಹಿತಿ ಇದೆ. ಇವರೆಲ್ಲರಿಗೂ ಕೂಡ ಅವಕಾಶ ಸಿಕ್ಕಿರೋದ್ರಿಂದ ಈಗ ಉಳಿದಿರುವಂಥ ಅವಕಾಶ ವಂಚಿತ ಅಭ್ಯರ್ಥಿಗಳೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ನಮಗೂ ಕೂಡ ಮುಖ್ಯ ಪರೀಕ್ಷೆಗೆ ಅವಕಾಶ ಬೇಕು, ಸೊ ನಾವು ಕೂಡ KATಗೆ ಅಪ್ಲಿಕೇಶನ್ ಹಾಕ್ಕೊಳ್ತೀವಿ ಅಂತ ಕೇಳ್ತಾ ಇದ್ದೀರಾ. ಸೊ ಈಗೊಂದು ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, KATಯಲ್ಲಿ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಬೇಕಾಗಿತ್ತು. ಯಾರೋ ನಮ್ಮ ಅಕ್ಷರ ಸಂಘಟನೆ ಮೂಲಕ ಕಚೇರಿಗೆ ಹೋಗ್ಬಿಟ್ಟು ನೇರವಾಗಿ ತುಂಬ ಜನ ದಾಖಲೆಗಳನ್ನು ಕೊಟ್ಟಿದ್ರಿ. ಬಟ್ ವಕಾಲತ್ ಫಾರ್ಮ್ಗೆ ಸೈನ್ ಮಾಡಿಲ್ಲದೆ ಕಾರಣ ಇನ್ನೂ ಕೂಡ ಯಾವುದೇ ಒಂದು ಪಿಟಿಷನ್ಗಳು ಫೈಲ್ ಆಗಿಲ್ಲ. ಅಗೇನ್ ಈಗ ನಾವು ಫೈಲ್ ಮಾಡಿ ಹಿಯರಿಂಗ್ ಬರುತ್ತೆ ಅಂದರೂ ಕೂಡ ಆಲ್ರೆಡಿ ಮುಖ್ಯ ಪರೀಕ್ಷೆಗೆ ಕಡಿಮೆ ಸಮಯ ಅವಕಾಶ ಇದೆ. ಆ್ಯಂಡ್ ಈವನ್ KPSC ಅವರು ಏನೋ ಒಂದು ಒಳ ಮಸಲತ್ತು ಮಾಡ್ತಾ ಇದ್ದಾರಂತೆ. KATಲಿ ಜಡ್ಜನ್ನು ಅವತ್ತು ಹಿಯರಿಂಗ್ ಬರೋ ದಿನ ನಾವು ಅವರನ್ನು ಲೀವಲ್ಲಿ ಇಡೋಣ ಅನ್ನೋ ಒಂದು ರೀತಿ ಏನಾದರೂ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ ಇನ್ಸೈಡ್ ಆಗಿ. ಸೊ ಅದಕ್ಕೆ ಈಗ ಹೇಳ್ತಾ ಇರೋದು ಏನು ಅಂತಂದರೆ, ಒಂದಿಷ್ಟು ಕಾನೂನಾತ್ಮಕವಾಗಿ ಈ ವಿಷಯವನ್ನು ಚರ್ಚೆ ಮಾಡಿದಾಗ ಕೆಲವೊಂದಿಷ್ಟು ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡಾಗ ಈಗ ನಾವು ಅಗೇನ್ ಇದನ್ನು ಸುಪ್ರೀಂ ಕೋರ್ಟ್ಗೂ ಕೂಡ ತೆಗೆದುಕೊಂಡು ಹೋಗ್ಬೋದು. ಬಟ್ ಅಲ್ಲಿ ನಮ್ಮ ಒಂದು ಕೇಸ್ ಸ್ಟ್ಯಾಂಡ್ ಆಗಬೇಕಂತಂದರೆ ಇಲ್ಲಾಗಿರುವಂಥ ಇಂಜಸ್ಟಿಸ್ ಏನಿದೆ, ಸೋಷಿಯಲ್ ಇಂಜಸ್ಟಿಸ್, ಈ ಒಂದು ಪರೀಕ್ಷೆಯಲ್ಲಿ ಸಾಮಾಜಿಕ ಅಸಮಾನತೆ ಅನ್ನೋದು ಆಗಿದೆ. ಇಲ್ಲಿ ಮೇಲ್ನೋಟಕ್ಕಲ್ಲ, ಎಲ್ಲ ನೋಟಕ್ಕೂ ಕೂಡ ಆಗೋಗಿದೆ. ಈಗಾಗಲೇ ಏನು ಮುಖ್ಯ ಪರೀಕ್ಷೆಗೆ ಕೇವಲ ಬೆರಳೆಣಿಕೆ ಜನ ಅಂದರೆ ಕೋರ್ಟ್ಗೆ ಹೋದರೂ ಅವ್ರು ಫೈಲ್ ಮಾಡಿದ್ರು ಅನ್ನೋ ಮಾತ್ರಕ್ಕೆ ಅವ್ರಿಗೆ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟರೆ, ಪೂರ್ವಭಾವಿ ಪರೀಕ್ಷೆಯನ್ನು ಪ್ರಾಮಾಣಿಕವಾಗಿ ಓದಿ ಬರೆದವ್ರ ಪರಿಸ್ಥಿತಿ ಏನು, ಅಥವಾ ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಅವರು ಪರೀಕ್ಷೆಯನ್ನು ವಂಚಿತರಾಗಿರೋರ ಕಥೆ ಏನು. ಸೊ ಈಗ ಅವರೆಲ್ಲರಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಮುಖ್ಯವಾಗಿ ಇಲ್ಲಿ ಆಗಿರುವಂಥದ್ದು ತೊಂದರೆ. ಅವರಲ್ಲಿ ಎಷ್ಟೋ ಜನ ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ. ಈಗ ಅವರು ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ಹೋರಾಟ ಮಾಡುವಷ್ಟು ಕೂಡ ಇಲ್ಲ. ಆ್ಯಂಡ್ ಅವರಿಗೆ ಕೋರ್ಟ್ ಕಚೇರಿಯ ವಿಚಾರಕ್ಕಾಗಿ ತಿರುಗುವಷ್ಟು ಈಗ ಸಮಯ ಕೂಡ ಇಲ್ಲ. ಈಗ ಅವರಿಗೆ ಏನು ಮಾಡಬೇಕು, ಕೆಲವೊಂದಿಷ್ಟು KPSCಲಿ ಪ್ರಾಮಾಣಿಕ ಮೆಂಬರ್ಗಳಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗಿದೆ. ಅವ್ರನ್ನ ಕೂಡ ನಾವು ಈ ವಿಷಯದಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೋದು. ಇವತ್ತು ತುಂಬ ಜನ ಕಡೆಯಿಂದ ಮಾಹಿತಿ ಬಂದಿದೆ. IAS ಆಫೀಸರ್ ಮಣಿವಣ್ಣನ್ ಸರ್ ಕೂಡ ಹೇಳಿದ್ದಾರೆ, ಈ ವಿಷಯವನ್ನು ನೀವು KPSCಗೆ ಕನ್ವೆ ಮಾಡಿ ಅಂತ. ಸೊ ಉಳಿದಿರುವಂಥದ್ದು ಕಡಿಮೆ ಸಮಯ ಆಗಿರೋದ್ರಿಂದ ಶುಕ್ರವಾರ KPSCದು ಒಂದು ಮೀಟಿಂಗ್ ಇರುತ್ತೆ. ಸೊ ಅವತ್ತು ಎಲ್ಲರೂ ಕೂಡ ಯಾರೆಲ್ಲ ಈಗ ಅವಕಾಶ ವಂಚಿತರಾಗಿರೋ ಅಭ್ಯರ್ಥಿಗಳಿದ್ದೀರಾ, ಇನ್ನೂ ಸಮಯ ಇದೆ, ನೇರವಾಗಿ ಬೆಂಗಳೂರಿಗೆ ಬಂದು KPSC ಕಚೇರಿಗೆ ಹೋಗಿ ನೀವೆಲ್ಲರೂ ಆಗಿರುವಂಥ ಅಸಮಾನತೆ ಏನಿದೆ ಆ್ಯಂಡ್ ಕೋರ್ಟ್ ಆರ್ಡರ್ ಏನಿದೆ ಅದೆಲ್ಲವನ್ನು ತೆಗೆದುಕೊಂಡು ನಿಮ್ಮ ಹಾಲ್ ಟಿಕೆಟ್ಗಳನ್ನ ತೆಗೆದುಕೊಂಡು ಬಂದರೆ, ಖಂಡಿತವಾಗಿ ಒಂದು 500 ಜನ ಅಭ್ಯರ್ಥಿಗಳು ಬಂದರೆ KPSCಗೆ ಹೋಗಿ ನೇರವಾಗಿ ಅಲ್ಲಿರುವಂಥ ಮೆಂಬರ್ಸ್ ಹತ್ರ ಆ್ಯಂಡ್ ಕಾರ್ಯದರ್ಶಿಗಳ ಹತ್ರ ಈ ವಿಷಯದ ಬಗ್ಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವತ್ತಿನ ಮೀಟಿಂಗಲ್ಲಿ ಏನಾದರೂ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಲೈಕ್ 2 ರೀತಿಯಾದಂಥ ನಮಗೆ ಬೆನಿಫಿಟ್ ಸಿಗುತ್ತೆ. ಒಂದು, ಈ ಒಂದು ವಿಷಯದಲ್ಲಿ ಅವ್ರು ನಿರ್ಧಾರ ತೆಗೆದುಕೊಂಡು ಮುಖ್ಯ ಪರೀಕ್ಷೆಯನ್ನು ಮುಂದೂಡಬಹುದು, ಅಥವಾ ನಾವು ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ನಮಗಿಲ್ಲೊಂದು ಅಕ್ನಾಲಜ್ಮೆಂಟ್ ಮೀನ್ಸ್ ನಾವು ಅವರಿಗೆ ರಿಕ್ವೆಸ್ಟ್ ಕೊಟ್ಟಾಗ ಅವ್ರು ನಮಗೊಂದು ಮಾಹಿತಿಯನ್ನು ಕೊಡ್ತಾರೆ, ಅದು ಪತ್ರದ ಮೂಲಕ. ಅದನ್ನು ಇಟ್ಕೊಂಡು ನಮಗೆ ಈ ರೀತಿಯಾದಂಥ ಅನ್ಯಾಯ ಆಗಿದೆ, ಸೊ ನಾವು ಇದಕ್ಕೆ ರಿಕ್ವೆಸ್ಟ್ ಮಾಡಿದ್ರೂ ಕೂಡ ನಮ್ಗೆ ಅವಕಾಶ ನೀಡಲಿಲ್ಲ, ಈವನ್ ಕೊನೆಯ ಸಮಯದಲ್ಲಿ ಈ ರೀತಿ ಆಗಿತ್ತು ಅಂತ ಇದನ್ನು ಕೂಡ ನಾವು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಆರ್ಗ್ಯುಮೆಂಟ್ಸ್ಗೆ ಈ ವಿಷಯ ಕೂಡ ತುಂಬ ಪ್ರಮುಖ ಪಾತ್ರ ವಹಿಸೋದ್ರಿಂದ ಇದನ್ನು ನಾವೆಲ್ಲ ಒಂದು KS ಅಭ್ಯರ್ಥಿಗಳು ಮಾಡಬೇಕು ಅಂಥೇಳಿ ಈಗ ಒಂದು ಡಿಸ್ಕಷನ್ ಆಗಿದೆ. ಕಾರಣ ಇಷ್ಟೇ, KATಗೆ ಹೋದರೂ ಕೂಡ ಈಗ ನಮಗೆ ಇಮಿಡಿಯೇಟಾಗಿ ಜಸ್ಟಿಸ್ ಸಿಗಲ್ಲ, ಬಿಕಾಸ್ ಟೈಮ್ ಕಮ್ಮಿ ಇದೆ. ಈವನ್ ಸ್ಟೇ ಕೂಡ ಆಗಿಲ್ಲ ಮುಖ್ಯ ಪರೀಕ್ಷೆಗೆ. ಸೊ ಇದಕ್ಕೋಸ್ಕರ ದಯವಿಟ್ಟು ಇದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಒಂದು ಉದ್ಯೋಗದಲ್ಲಿ ಸಮಾನತೆ ಅನ್ನೋ ಸಂವಿಧಾನದ ಆಶಯದ ವಿರುದ್ಧವಾಗಿ ಕಂಪ್ಲೀಟಾಗಿ ಈ ಒಂದು KPSC ನಡ್ಕೊಳ್ತಾ ಇದೆ. ಆ ಕೊನೆಯ ಪಕ್ಷದಲ್ಲಿ ಅಟ್ಲೀಸ್ಟ್ ಈಗ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಟ್ಟಿರೋರಿಗೆ ಓದೋದಕ್ಕೆ ಅಥವಾ ಸಮಯ ಅನ್ನೋದು ಬೇಡವಾ? ಅಟ್ಲೀಸ್ಟ್ ಅವರೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ, ಅವ್ರಿಗೆ ಗೊತ್ತಿತ್ತ ನಾವು ಮುಖ್ಯ ಪರೀಕ್ಷೆಗೆ ಅಲೋ ಆಗ್ತೀವಿ ಅಂತ. ಈ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಕೋರ್ಟಲ್ಲೂ ಕೂಡ ಆರ್ಗ್ಯುಮೆಂಟ್ಸ್ ಮಾಡ್ಬೋದಿತ್ತು, ಅಲ್ಲೂ ಕೂಡ ಆರ್ಗ್ಯುಮೆಂಟ್ಸ್ ಫೇಲ್ ಆಗಿದೆ. ಸೊ ಕಡೆಯದಾಗಿ ಉಳಿದಿರುವಂಥದ್ದು ಇದೊಂದೇ. ಇದನ್ನು ಕೂಡ ನಾವು ಮಾಡಿಲ್ಲ ಅಂತಂದರೆ ಮುಂದೆ ಅಲ್ಲಿ ನಾವಾಗಿ ಅವ್ರಿಗೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಅಪ್ರಾಮಾಣಿಕರ ಆಯ್ಕೆಯಾಗಿ ಅಧಿಕಾರಿಗಳಾಗ್ತಾರೆ, ಪ್ರಾಮಾಣಿಕರು ಕೂತ್ಕೊಂಡು ಇದೇ ರೀತಿಯಾಗಿ ಚಿಂತೆ ಮಾಡ್ತಾ ಆ್ಯಂಡ್ ಸಫರ್ ಆಗಬೇಕಾಗುತ್ತೆ. ಸೊ ಫೈನಲಿ ಇದು ಒಂದು ಪ್ರಯತ್ನವನ್ನು ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ತುಂಬ ಜನ ಅಭ್ಯರ್ಥಿಗಳು ಇವತ್ತು ನನಗೂ ಕೂಡ ಕೇಳಿಕೊಂಡ್ರು.
ಅಗೇನ್ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗುತ್ತೆ ಈ ಪ್ರಕರಣ. ಅಲ್ಟಿಮೇಟ್ಲಿ ಇದು ಇಲ್ಲಿಗೆ ಸ್ಟಾಪ್ ಆಗಲ್ಲ. ಬಿಕಾಸ್ ಈ ಒಂದು ಅಧಿಸೂಚನೆಯನ್ನು ಅವರು ಹಿಂದಕ್ಕೆ ಪಡೆದು ಮರು ಅಧಿಸೂಚನೆ ಹೊರಡಿಸಿಬಿಟ್ಟಿದ್ರೆ ಇಷ್ಟೆಲ್ಲ ಗೊಂದಲಗಳು ಇರ್ತಿರಲಿಲ್ಲ. ಕಂಪ್ಲೀಟಾಗಿ ಗೊಂದಲದಿಂದ ಕೂಡಿರುವ ಈ ಅಧಿಸೂಚನೆ ಗೊಂದಲದಲ್ಲೇ ಅಂತ್ಯವಾಗುತ್ತೆ ಅನ್ನೋದು ನಮ್ಮ ಒಂದು ಆಶಯ. ಸೊ ಸದ್ಯಕ್ಕಿಷ್ಟು ಒಂದು ವಿಚಾರ ಇದೆ. ಯಾರ್ಯಾದರೂ ನಾವು ಬರ್ತೀವಿ KPSC ಕಚೇರಿಗೆ ಹೋಗಿ ಈ ರೀತಿ ಮೆಂಬರ್ಸ್ಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಇವೆನ್ ನಮಗೂ ಕೂಡ ಅವಕಾಶ ಸಿಗಲಿ ಅನ್ನೋರಿದ್ದರೆ ಇಮಿಡಿಯೇಟಾಗಿ ನೀವು ರೆಡಿಯಾಗಿ. ಬಟ್ KAT ವಿಷಯದಲ್ಲಿ ನಮಗೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಒಂದು ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಸಿಗಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸಿದೆ. ಸೊ ಅದಕ್ಕೆ ಈ ವಿಷಯವನ್ನು ಹೇಳಿದ್ದು ಅಂತ ಹೇಳ್ತಾ ಧನ್ಯವಾದಗಳು.